ಹೋಯ್ತೀನಿ ಅನ್ನೋದ್ರೆ ಏನು ಬೇಕು ಕೇಳು. ಈ ಥರ ಎಲ್ಲ ಅನ್ನ ನೀರು ಇದ್ದೇನೆ ಅವಳು ಈ ಥರ ಒಣಗಿಸ್ಬೇಡ ನೀನು. ನಿನಗೇನು ಅನ್ಯಾಯ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದೀಯಾ. ಬಂದು ಮಾತಾಡ ಯಾವುದಿದ್ರಿ, ಗಂಡಾದ್ರೆ ಗಂಡು ಹೆಣ್ಣಾದ್ರೆ ಹೆಣ್ಣು ಯಾವುದೋ ಮಾತಾಡಿರೋದನ್ನು. ಏನು ನಿನ್ನ ಹೆಸರು ಹೇಳು, ಯಾರು ಅಂತ, ಯಾರು ನೀನು, ನಿನ್ನ ಹೆಸರೇನು ಹೇಳು. ಏನು ಮಾಡಲ್ಲ, ಮಾತಾಡು. ಇದ್ದೇ ಹೋದೆ ಹೇಳು. ಇರ್ತೀನಿ ಅನ್ನೋದಲ್ಲ, ಹೊಸಕೊಂಡು ಒಳ್ಳೇದು ಮಾಡ್ಕೊಂಡು ಇರು. ಇಷ್ಟೆಲ್ಲ ನೋವು ಬಾಧಿ ಕೊಡಬೇಡ ಪಾಪ ಮಗಿಗೆ. ಮಾತಾಡು. ಏನು ನಿನ್ನ ಹೆಸರು? ಸುಮ್ಮನೆ ಬರೀ ಬಂದು ಸುಮ್ಮನೆ ಇದು ಮಾಡಬೇಡ ನೀನು. ಮಾತಾಡು, ಹೋಗಿ ಮಾತಾಡು. ಏನು ನಿನ್ನ ಹೆಸರು ಹೇಳು, ಯಾರು ಅಂತ. ನೀನಲ್ವಾ? ಯಾಕೆ ಕೊಡ್ತಾ ಇದೀಯಾ? ಎಷ್ಟು ಕೊಡ್ಬೇಕು? 20,000 ಕೊಡ್ಬೇಕಾ? ಅಲ್ಲ ಬಂದು ಮಾತುಕತೆ ಆಡ್ಕೊಂಡಲ್ವ ನೀನು ಈಸ್ಕೊಳ್ಳೋದು ದುಡ್ಡು ಐತ ತೊಂದರೆ ಕೊಡೋದು. ಈಗ ಅವ್ರು ₹1,00,000 ಈಗ ಅಷ್ಟೊಂದೆಲ್ಲ ಖರ್ಚು ಮಾಡಿದ್ರೆ ಅವ್ರು ಏನು ಮಾಡಬೇಕು? ಆಯ್ತು, 25,000 ಮೈ ಬಿಟ್ಬಿಟ್ಟು ಹೊಸ ಕೊಡು. ಮಕ್ಕಳು ತಾಯಿ ಈ ಥರ ತೊಂದರೆ ಕೊಡಬಾರ್ದು ನೀನು. ಯಾಕೆ ಇಷ್ಟೆಲ್ಲ ತೊಂದರೆ ಕೊಡಬೇಕು? ಈಗ ₹1,00,000 ಆಸ್ಪತ್ರೆಗೆ ಖರ್ಚು ಮಾಡೋದು ಸಾಕತ್ತ ನಿನಗೆ? ಎಷ್ಟು ದಿನ ಆಯ್ತು ಬಂದು ನೀನು? 6 ತಿಂಗಳು. ಇದೇ ಉದಯ ಹೋಯ್ತೀಯಾ? ಸರಿ ಆಯ್ತು, ದುಡ್ಡು ಕೊಟ್ಟು ದುಡ್ಡು ಕೊಡೋಂತ ಹೋಗಲ್ಲ ನೀನು. ತೊಂದರೆ ತಪ್ಪಲ್ವ ನೀನು ಮಾಡೋದು? ಅಲ್ಲ ದುಡ್ಡು ಕೊಡ್ಬೇಕಾದ್ರೆ ಬಂದು ಕೇಳ್ಕೊಂಡು ಮುಂದಕ್ಕೆ ಬಂದು ಮಾತಾಡವ. ಏನೋ ಮಾತಾಡವ ನೀನು ದುಡ್ಡು ಕೊಡ್ತೀನಿ ತಾಯಿ. ನನ್ನ ಗಂಡನ ಕೈಲಿ ತಗೊಂಡೋಗಿ ಅಂಗಡಿಲೇ ಕೊಡ್ತೀನಿ, ಚಿನ್ನದ ಅಂಗಡಿಲೇ ಕೊಡ್ತೀನಿ. ಇಲ್ಲ ನೀನು ಕೊಡ್ತೀನಿ, ಕೊಡ್ತೀನಿ. ನಿನ್ನ ಕೈಲೇ ಕೊಡು, ಅವ್ರ ಕೈಲೇ ಕೊಡ್ತೀನಿ ಬಿಡ. ನಿನ್ನ ಕೈಲಿ ಕೊಡ್ಬೇಕಾ ಕೊಡ್ಬೇಕಾ? ಆಯ್ತು ಕೊಡ್ತೀನಿ, ಅವ್ರ ಕೈಲೇ ಕೊಡ್ತೀನಿ ಬಿಡ. ಮನೆ ಕೈ ಕೊಟ್ಟರೆ ಹೋಗಿ ನೋಡಿದ್ದೀನಿ. ಸರಿ ಆಯ್ತು ಆಯ್ತು. ಕೇಳು, ಕೇಳ್ದ? ಹೇಳು ನೀನು. ಬಾ ಇಲ್ಲಿ ಬಂದು ಬಾ. ಸರ್ ನಮ್ಗೆ ಕೆಲಸ ಮಾಡೇ ಇಲ್ವಾ? ಆಯ್ತು ಬಿಸಾಕ್ತೀನಿ ಬಿಡು. ನಿನ್ನ ಮನೆ ಕೆಲಸನೇ ಬೇಡ ಬಿಡು. ನಿನ್ನ ಮನೆ ಕೆಲಸ ಮಾಡೋದೇ ಇಲ್ಲ ಬಿಡು. ನಿನ್ನ ಕೂಡ ತಿನ್ನೋದು ಬೇಡ ಬಿಡು. ಕೊಡ್ತೀವಿ, ಎಲ್ಲ ಏನೇನೆ ಎಲ್ಲನೂ ಕೊಡ್ತೀವಿ. ಅವಳನ್ನ ನೆಮ್ಮದಿಯಾಗಿ ಬಿಟ್ಬಿಡು, ಅವಳ ಮಕ್ಕಳು ತಾಯಿಯಾಗಿ ಬಿಟ್ಬಿಡವ. ಅದೇ ನೀವು ಕೇಳೋದು. ನೀನು ಅವಾಗಿಂದ ಯಾರು ನೆನಪಿದೆ ನಮ್ಮನ್ನ? ಯಾವಾಗಿಂದ ಎಲ್ಲನೂ ಮಾಡ್ಕೊಟ್ಟಿದ್ದೀರ. ನೀನು ನೆನಪಿ ನಮ್ಮ ಕೆಲಸನೂ ಮಾಡ್ಕೊಟ್ಟಿದ್ಮೇಲ 30,000 ಕೊಡ್ತೀನಿ ಬಡ್ಡಿ ಸೇರಿಸಿ. ನಿನ್ನ ಸಾಮಾನೆಲ್ಲ ತಗೊಂಡು ಕೊಡ್ತೀನಿ. ಅವಳು ಬಿಟ್ಬಿಡು, ಅವಳ ಮಕ್ಕಳ ತಾಯಿಯಾಗಿ ಬಿಟ್ಬಿಡು. ನಿನ್ನ ಕಾಲು ಮುಗಿತೀನಿ. ನಿನ್ನ ಗಂಡ ಯಾವುದು ಬೇಡ, ನಿನ್ನ ಸಾಮಾನು ವಸ್ತು ಬೇಡ ಬಿಡು. ಕೊಟ್ಬಿಡ್ತೀನಿ ಎಲ್ಲ, ನೀವು ಏನು ಬೇಡ. ನೀನು ನನ್ನಂತ ಹೋಗು. ನಿನ್ಗೆ ಏನು ಬೇಕು ಇನ್ನೂ ಏನು ಬೇಕು ಕೇಳವ ನಿನಗೆ? ನನ್ನಂತ ಕೇಳು. ಕೇಳು, ತಂದು ಕೊಡ್ತಾರೆ, ತಿನ್ಕೊಂಡು ಹೋಗ್ಬೇಕಾದ್ರೆ. ನಾನು ಸುದ್ದಿ ಎಲ್ಲೂ ಮಾತಾಡೋದು, ನಾನೇನು ಬೇಡ, ನಾನು ತಿನ್ನಲ್ಲ. ಸರಿ ಪದೇ ಪದೇ ಯಾರು ಮಾತಾಡ್ಬಾರ್ದು. ಸೇಟಮ್ಮ ಅಂತ ಆಯ್ತು ಬಿಡಮ್ಮ, ಯಾರು ಮಾತಾಡಲ್ಲ.
ಅವ್ಳಿಗೆ ಏನು ತೊಂದರೆ ಕೊಡಬೇಡ. ಇಷ್ಟೆಲ್ಲ ತೊಂದರೆ ಕೊಟ್ಟಿಲ್ಲ, ಇದೇ ಮಾತಾ ಮೊದಲೇ ನೀವು ಬಂದಂತ ಮಾತಾಡ್ಬಿಟ್ಟಿದ್ರೆ ಆಯ್ತಿರ್ಲಿಲ್ವಾ? ಇಪ್ಪತ್ತಲ್ಲ 30 ಕೊಟ್ಬಿಡ್ತೀನಿ. ಏನು ಮಾಡಲ್ಲ. ಬೇಡ ಅದೆಲ್ಲ ಬೇಡ. ಬೇಡ ನಿಂಗೆ ಈ ದುಡ್ಡು ಇಸ್ಕೊಂಡು ನೀನು ಹೊರಟೋಗು, ನೀನು ತೊಂದರೆ ಕೊಡಕ್ಕೆ ಹೋಗಬೇಡ ಅವಳಿಗೆ. ಪಾಪ ಅವಳ ಮಕ್ಕಳ ತಾಯಾಗಿ ಹುಡ್ಕಲಿ ಅವಳು. ಸುಮ್ಮನೆ ಇದು ಮಾಡೋದು ಬೇಡ. ಈಗ ಅಣ್ಣ ನಿನಗೆ ಇಷ್ಟೆಲ್ಲ ವನವಾಸ ಪಡ್ತಾರೆ, ನೀನು ನೋಡ್ತಾ ಇಲ್ವಾ? ಹೋಗು, ನಿನ್ಗೇನು ಬೇಕು ಕೇಳ್ಕೊಂಡು ದುಡ್ಡಿನ ಕಾಸು ಇಸ್ಕೊಂಡು ನೀನು ನಗ್ನಗ್ತಾ ಹೊರಟೋಗು. ನೀನು ತಗೊಂಡೋಗಿ ಕೊಡ್ತಾರೆ ನಿನ್ನ ಗಂಡನಿಗೆ, ನೀನು ತೊಂದರೆ ಕೊಡಬೇಡ ನೀನು. ಏನೋ ನಿನ್ನೆ ಕರ್ಕೊಂಡು ಕೊಡ್ತೀವಿ, ಅವಳೇ ಮನೆಯೇ ಕರ್ಕೊಂಡು ಕೊಡ್ತೀವಿ, ಅವ್ರ ಕೈಲೇ ಕೊಡ್ತೀವಿ. ನಾವೇನು ಕೊಡಲ್ಲ, ಅವ್ರ ಕೈಲೇ ಕೊಡ್ತೀವಿ. ಅವ್ರ ಕೈಲೇ ಕೊಡಿಸ್ತಾರೆ, ನೀವು ಹೊರಟೋಗು. ನೀನು ದುಡ್ಡು ಇಸ್ಕೊಂಡು ನೀನು ಬರಕ್ಕೆ ಹೋಗಬೇಡ. ಏನು ಹೇಳು, ಮಾತಾಡೋದು ಸಮಾಧಾನ. ಕೊಡಿ ನನ್ನ ದುಡ್ಡ ನನ್ನ ಮಕ್ಕಳು ತಕ್ಕ ಕೊಡಿ ನನ್ನ ಗಂಡನ ಕೈಲಿ. ಆಯ್ತು, ಅವಾಗ ಮುಂದಕ್ಕೆ ನೋಡ್ತೀನಿ. ಅಲ್ಲಿ ಮೇಲೆ ಯಾವುದೇ ಕಾರಣಕ್ಕೆ ಆಗಿರೋ ತೊಂದರೆ ಬರಬಾರ್ದು ಅವ್ರಿಗೆ. ನೀವು ಒಬ್ಳಿಗೆ ಜೊತೆಗೆ ಎಲ್ಲರೂ ಇದ್ದಾರ? ಯಾರಿರ್ತಾರ? ನಾನು ಒಬ್ಳೇ ಇರೋದು. ಒಬ್ಳೇ ಇರೋದ? ಸರಿ, ಆಮೇಲೆ ಹೋಗ್ತಾನೆ ಈಗ. ಇದ್ರೆ ಹೇಳಮ್ಮ, ಯಾರ ಇದ್ರೆ ಹೇಳು. ಅದು ಬೇಕಾದ್ರೆ ಏನು ಬೇಕು ಅವರು ಏನಾರ ಇಟ್ಕೊಂಡಿದ್ರೆ ಅವ್ರ ಆಸೆನೇ ಹೇಳು, ಪೂರೈಸ್ತೀವಿ ನಾವು. ಯಾರ ಇದ್ರೆ ಹೇಳು, ಅಕ್ಕಪಕ್ಕದಲ್ಲಿ ಯಾರ ನಿಮ್ಮ ಜೊತೆಗೆ ಬೇರೆ ಇದ್ರೆ ಹೇಳಿ. ಯಾರು ಇಲ್ಲ, ನೀವು ಒಬ್ಳೇನಾ? ನೀನೇನು ಈ ಥರ ಎಲ್ಲ ಆಸ್ಪತ್ರೆಗೆ ಈ ಥರ ಇದು ಮಾಡಿಸ್ತಾ ಇರೋದು? ಎಲ್ಲ ನಾನೇ ಮಾಡ್ಸಿರೋದು, ನಾನೇ ಬೇಕು ಅಂತ. ಅವಳು ನಾನು ದುಡ್ಡು ಕೊಡ್ಬೇಕು ಅಷ್ಟೇ, ಏನೇನಿಲ್ಲ. ಕೊಡ್ತಾಳೆ ಬಿಡಿ ಅಂತ ಈಗ ಒಪ್ಕೊಂಡಿದ್ದಾರಲ್ಲ, ಈಗ ಒಪ್ಕೊಂಡವ್ರೆ ಅವರು. ಯಾಕಂದ್ರೆ ನೀವು ಯಜಮಾನರ ಕೊಡ್ತಾರೆ, ಅವಳನ್ನ ಕೊಟ್ಟು ನೀನು ಹೇರ್ಸ್ಕೊಡ್ಬೇಕು ಅಷ್ಟೇ ಕೊಡಲ್ಲ. 20,000 ಕೊಡ್ಬೇಕು ನಂಗೆ. 20,000 ಕೊಡು ಅಷ್ಟೇ. ನಿನ್ ದುಡ್ಡು ನನಗೆ ಬೇಡ. ಬೇಡ, 20,000 ಕೊಡಲ್ಲ. 20,000 ನನ್ನ ದುಡ್ಡು ಬೇಕು, ನಾನು ಕೊಡು ಅಷ್ಟೇ. ಸರಿ ಕೊಡಮ್ಮ, ಆಯ್ತು. ಯಾವತ್ತೂ ಕೊಡಲ್ಲ ಅಂತ ಹೇಳೇ ಇಲ್ವಲ್ಲ, ಕೊಡ್ತೀವಿ ಅಂತ ಹೇಳಿದ್ದೀನಲ್ಲ. ಈಗ ಅವಾಗಿಂದ ಸಗಸಗೊಂಡವಳು ನನ್ನ ಮೇಲೆ, ಅವಾಗಿಂದ ಕೊಟ್ಟಾಗ್ತಾನೆ ನಂಗೆ. ಬೇಕಾದ ಕೇಳಿದ್ದಾನೆ, ನಾನು ಕೊಟ್ಟವಳು. ಅದಕ್ಕೆ ಅವ್ಳು ಕಷ್ಟ ಮಾಡ್ತೀನಿ ನಾನು. ಅವಳೇ ಸುರಿಸ್ತಾ. ಆಯ್ತು ಬಿಡಿ, ಇವಾಗ ಈಸ್ಕ ಕೊಟ್ಬಿಡ್ತೀನಿ. ಕೊಡ್ತೀವಿ ಬಿಡು, ಕೊಡ್ತೀನಿ ಬಿಡು. ಇದಳಿ ಮೇಲಕ್ಕೆ ಮಡಿಗೆ ಅಂತ ಕಳಿಕೆ ಇನ್ನೇನು ಇತ್ತಿ ತಲೆ ಮೇಲೆ ಬಡಿಕೊಳ್ಳಿ. ಬನ್ನಿ ಬರ್ರಿ, ಒಂದು ಸುತ್ತು ಬನ್ನಿ. ಹೋಗಿ ಜೊತೆಲಿ ಹೋಗಿ, ಒಂದು ಸುತ್ತು ಬರಾಗಿ. ಇಲ್ಲ ಇಲ್ಲ ನೋಡ್ರಿ, ಹೋಗಿ ಜೊತೆಲಿ ಹೋಗಿ. ಕುತ್ಕೊಳ್ಳಿ ಇಲ್ಲಿ. ಬನ್ನಿ, ಮುಂದೆ ಬನ್ನಿ. ಇಟ್ಕೊಳ್ಳಿ ಪಾದನ. ಓದಿರ ಈಗ? ಮಾತಾಡಿ. ಅವ್ರು ದುಡ್ಡು ತಗೊಂಡೋಗಿ ನಿಮ್ಮ ಯಜಮಾನ ಕೈಲಿ ಕೊಡ್ತಾರೆ. ಇನ್ನು ಇವತ್ತಿಂದ ಅವ್ಳಿಗೆ ಏನು ತೊಂದರೆ ಆಗಬಾರ್ದು. ಅವಳು ಇವತ್ತಿಂದನೇ ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು, ಚೆನ್ನಾಗಿ. ಅವಳು ದುಡ್ಡು ಬೇಕಾದ್ರೆ ನಿಮ್ಗೆ ನಾಳೆನೇ ಬೇಕಾದ್ರೆ ಕೊಟ್ಬಿಡ್ತಾರೆ. ಮಾತಾಡಿ. ಹೋದರೆ ಇನ್ನು ಬರಲ್ಲ ತಾನೆ? ಇನ್ನು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ಅವಳಿಗೆ. ಹಾಂ, ಯಾವ್ದು ಕೊಟ್ಟರೆ ಇವತ್ತು ದುಡ್ಡು ನೀವು? ಸಾಯಂಕಾಲ ಕೊಟ್ಬಿಡ್ತೀವಿ. ಇವಾಗ ಸಾಯಂಕಾಲನೇ ಕೊಟ್ಬಿಡ್ತಾರೆ ಅವರು. ಇನ್ನು ಯಾವುದೇ ಥರದ ತೊಂದರೆ ಆಗಬಾರ್ದು. ಚೆಂಬೆ ತಗೋಬೋದು. ದೊಡ್ಡಮ್ಮ ತಾಯಿ ಸಾಕ್ಷಿಯಲ್ಲೂ ಬರಲ್ಲ, ಮಂಟೆ ಸ್ವಾಮಿ ಸಾಕ್ಷಿಯಲ್ಲೂ ಬರಲ್ಲ. ಹೇಳಿ, ಮಂಟೆ ಸ್ವಾಮಿ ಸಾಕ್ಷಿಯಲ್ಲೂ ಬರಲ್ಲ. ನಾವು ಹೊಂಟೋಯ್ತೀನಿ. ಪುನಃ ಅವ್ರು ತೊಂದರೆ ಕೊಟ್ಟರೆ ಏನು ಮಾಡಲಿ? ಹಾಂ, ಆಯಿತು. ಬರಬಾರ್ದೇನು? ಹಾಂ, ಹೊರಡಿ.